ಹಲೋ ಫ್ರೆಂಡ್ಸ್, ಬೆಳಗಿನ ಜಾವದ ಶುಭೋದಯಗಳು. ಇವತ್ತು ಸಂಡೇ. ಎಲ್ಲಿದ್ದೀನಿ ಅಂದರೆ ಒಂದು ಫ್ಯಾಕ್ಟ್ರಿ ಹತ್ರ ಬಂದಿದ್ದೀನಿ. ಹಾಯ್ ಗುರು. ನಮ್ಮ ಗುರುಗಳು ಹೋಯ್ತಾರೆ, ತೋರ್ಸೋಕ್ಕಾಗಿಲ್ಲ. ಯಾರೋ ಅಂದರೆ ನಮಗೆ ಡ್ರೈವಿಂಗ್ ಕಲಿಸ್ಕೊಟ್ರಲ್ಲ ಅವರು. ಸ್ಟಾರ್ಟಿಂಗ್ ಗಾಡಿ ತಗೊಂಡಾಗ ಅವರೇ ನಮಗೆ ಗಾಡಿ ಎಲ್ಲ ಹೇಳ್ಕೊಟ್ಟಿದ್ದು, ಎಲ್ಲ ಇದು ಮಾಡಿದ್ದು, ಹೆಂಗೆ ಹೋಗ್ಬೇಕು, ಯಾವ ಥರ ಇದು ಮಾಡಬೇಕು ಅಂತೇಳಿ ಹೊಂಟೋದ್ರು. ಎಲ್ಲಿದ್ದೀನಿ ಅಂದರೆ ಟ್ರಾನ್ಸ್ಫಾರ್ಮ್ ಲೋಡ್ ಮಾಡೋಕ್ಕೆ ಬಂದಿದ್ದೀನಿ. ಅರ್ಜೆಂಟು ಅಂತೇಳಿ ಇದು ಮಾಡಿದ್ರೆ, ಹಂಗಾಗಿ ಸಂಡೇನೂ ಬಾಡಿಗೆ ಹೊಡಿಬೇಕು. ಏಕೆಂದರೆ ಹೊಟ್ಟೆಪಾಡು ನಡಿಬೇಕು ಅಂದರೆ ಸಂಡೇ ನೋಡಿಬೇಕು, ನೈಟ್ ಹೊಡಿಬೇಕು. ನಮ್ಮದು ಆ ಥರ ಜೀವನ, ಏನು ಮಾಡೋಕ್ಕಾಗಲ್ಲ. ತೋರಿಸ್ತೀನಿ ಬನ್ನಿ. ಲೋಡ್ ಆಗ್ತಾರದು ಎಲ್ಲಿಗೆ ಅಂದರೆ ಮಾಚೋಳಿಗೆ ಹೋಗ್ತಾ. ರನ್ನಿಂಗೆಲ್ಲ ಹತ್ತೂ ತೋರಿಸ್ತೀನಿ, ಪ್ಯಾಟ್ರನ್ನು ತೋರಿಸ್ತೀನಿ. ಆಲ್ಮೋಸ್ಟ್ ನೋಡಿದ್ದೀರ ಹಳೆ ವೀಡಿಯೋದಲ್ಲಿ. ಇನ್ನು ಹೊಸ ವೀಡಿಯೋದಲ್ಲೂ ತೋರಿಸ್ತೀನಿ, ನೋಡಿ. ಬೇಜಾರಂತೂ ಮಾಡ್ಕೊಂಬೇಡಿ. ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬಡ ಕಡೆಗಳನ್ನು ಬಳಸಿ. ಓಕೆ, ತೋರಿಸ್ತೀನಿ. ನೋಡಿದ್ರಲ್ಲ, ಇವೇ ಟ್ರಾನ್ಸ್ಫಾರ್ಮ್ ಲೋಡ್ ಆಗ್ತಾರೆ. ಅದೇ ಫ್ಯಾಕ್ಟ್ರಿ GSM ಎಂಟರ್ಪ್ರೈಸ್. ಓಕೆ, ಬನ್ನಿ. ಇವತ್ತು ತಿಂಡಿ ಮನೇಲಿ ಮಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ. ಹೋಟ್ಲಲ್ಲಿ ಏನಾರು ತಿನ್ಕೊಂಡು ಹೋಗಬೇಕು ಲೈಟಾಗಿ. ಬನ್ನಿ, ತಿಂಡಿ ತಿನ್ಬೇಕಾದ್ರೆ ಸಿಗ್ತೀನಿ. ಏನು ತಿಂಡಿ ತಿಂತೀನಿ ಅಂತ ತೋರಿಸ್ತೀನಿ. ಇಲ್ಲ ಆಗಿಲ್ಲ ಅಂದರೆ ಡೈರೆಕ್ಟು ಹೋಗ್ತಾ ತೋರಿಸ್ತೀನಿ. ಬನ್ನಿ. ಹಲೋ ಫ್ರೆಂಡ್ಸ್, ಈಗ ಎಲ್ಲಿದ್ದೀನಿ ಅಂದರೆ ಗಾಡಿ ಇನ್ನೂ ಅನ್ಲೋಡ್ ಆಗಿಲ್ಲ, ಕರೆಂಟ್ ಇಲ್ಲ ಅಂತ ಹೇಳಿದ್ರು. ಹಂಗಾಗಿ ನಮ್ಮ ಸೈಟ್ ಹತ್ರ ಬಂದಿದ್ದೀನಿ. ಸೈಟ್ ಎಲ್ಲಿ ಅಂದರೆ ಕಿತ್ನಳ್ಳಿಯಿಂದ ಒಂಚೂರು ಮುಂದೆ, ಪಕ್ಕದಲ್ಲೇ ಊರಿದೆ. ಯಾವ ಊರು ಅಂದರೆ ಬಾಳೆಬೀರ್ನಳ್ಳಿ ಅಂತ. ಅಲ್ಲಿ ನಿಯರ್ ಬೈ ರಿಂಗ್ ರೋಡು ಬರುತ್ತೆ. ಈ ಕಡೆ ರೈಟ್ ಸೈಡ್ಗೆ ಬಂದರೆ ಅಪಾರ್ಟ್ಮೆಂಟ್ಸ್, ಹೊಸ್ದಾಗಿ ಅಪಾರ್ಟ್ಮೆಂಟ್ಸ್ ಆಗಿದೆ. 30ಗೆ 45 ನಮ್ಮದು ಸೈಟ್ ಇರೋದು. ನೋಡಿ, ಇದೆ ನಮ್ಮ ಸೈಟಿಂದು ಜಾಗ. ನಮ್ಮ ಬೈಕ್ ನಿಂತಿದೆಯಲ್ಲ, ಅಲ್ಲಿಂದ ಈ ಸರೌಂಡಿಂಗ್ ಬರುತ್ತೆ. ಈಗ ನಾನು ನಿಂತಿದ್ದೀನಲ್ಲ, ಅದೇ ಸರೌಂಡಿಂಗು. ಬ್ಯಾಕ್ ಸೈಡಿಂದ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ, ಇಲ್ಲಿಂದ ಇದಿದೆಯಲ್ಲ ಕಾರ್ನರು, ಅಲ್ಲಿಗೆ 30 ಬರುತ್ತೆ. ಅಲ್ಲಿಂದ ಅಲ್ಲಿ ಕಂಬ ಇದೆಯಲ್ಲ, ಅಲ್ಲಿಂದ ಈಚೆಗೆ 45 ಬರುತ್ತೆ. 30ಗೆ 45, 30-45 ಸೈಟು ನಮ್ಮದು. ಇದೇನೆ ನೋಡಿದ್ರಲ್ಲ. ಸ್ವಲ್ಪ ಇನ್ನು ಇಂಪ್ರೂವ್ಮೆಂಟ್ ಆಗಬೇಕು, ಆಗ್ತಿದೆ. ಸುತ್ತಮುತ್ತ ಎಲ್ಲ ಸೈಟ್ ಇದೆ. ಮತ್ತು ರೈಟ್ ಸೈಡಿಗೆ ಬಂದರೆ ಅಪಾರ್ಟ್ಮೆಂಟ್ಸ್ ಇದೆ. ಹಿಂಗೆ ಈ ಕಡೆಗೆ ಹೋದರೆ ಬಾಳೆಬೀರ್ನಳ್ಳಿ ಊರು ಬರುತ್ತೆ. ಅದ್ರ ಪಕ್ಕದಲ್ಲೇ ರಿಂಗ್ ರೋಡು ಆಗ್ತಿರೋದು. ನೋಡೋಣ, ಇನ್ನು ವೆಯ್ಟ್ ಮಾಡಿ ನೋಡಬೇಕು ಯಾವಾಗ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಈಗಲೂ ಕಟ್ಕೊಂಡು ವಾಸ ಮಾಡ್ಬೋದು, ಬಟ್ ಅಲ್ಲಿಂದ ಬಂದು ಇಲ್ಲಿ ಇದು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ. ಗಾಡಿ ಅನ್ಲೋಡ್ ಮಾಡಬೇಕು. ಗಾಡಿ ಅನ್ಲೋಡ್ ಬಿಟ್ಬಿಟ್ಟು ಬಂದಿದ್ದೀನಿ, ಕರೆಂಟ್ ಇಲ್ಲ ಅಂದರೆ. ಹಂಗಾಗಿ ಬಂದೆ. ನೋಡಿರಲ್ಲ, ಇದನ್ನು ಇವತ್ತೊಂದು ಸಂಡೇ ಟೈಮು ಫ್ರೀ ಆಗಿತ್ತು. ಬಾಡಿಗೆ ಇಲ್ಲ ಅಂದಿದ್ರೆ ಆ್ಯಕ್ಚುಲಿ ಇಲ್ಲಿಗೆ ಬರ್ತಿದ್ದೆ, ಸೈಟ್ ಹತ್ರಕ್ಕೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅನ್ಲೋಡ್ ಪಾಯಿಂಟಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಊಟ ಆಯಿತಾ? ಟ್ರಾನ್ಸ್ಫಾರ್ಮ್ ಅನ್ಲೋಡ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಕರೆಂಟ್ ಇರಲಿಲ್ಲ. ಅಲ್ಲಿ ಕ್ರೈನಲ್ಲಿ ಅನ್ಲೋಡ್ ಆಗಿಲ್ಲ, ಕೈಯಲ್ಲೇ. ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದು ಅನ್ಲೋಡ್ ಮಾಡಿಬಿಟ್ಟು ಬಂದೆ. ಮನೇಲಿ ಊಟ ಗೀಟ ಮಾಡಿ ಈಗ 2 ಪ್ಯಾಲೆಟ್ ಇದ್ದು, ಅದು ಫೋಟೋ ಕೋಟಿಂಗ್ ಹಾಕಿದ್ದೆ, ಅದನ್ನು ತಂದಿದ್ದೀನಿ ಈಗ ಫೋಟೋ ಕೋಟಿಂಗಿಂದ. ಇಲ್ಲಿ ಈಗ ಪ್ರೆಸರ್ ಟೆಕ್ಕನ್ ಫ್ಯಾಕ್ಟ್ರಿಗೆ ಅನ್ಲೋಡ್ ಮಾಡಬೇಕು. ಅಲ್ಲಿಂದ ನೋಡಬೇಕು, ರೆಡಿ ಆಗಬೇಕು. ಅದು ಇನ್ನು ನೋಡ್ತೀನಿ. ಅದು ರೆಡಿ ಆದಮೇಲೆ, ಲೋಡ್ ಮಾಡಾದ್ಮೇಲೆ ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಏನೇನು ಫ್ರೆಂಡ್ಸ್ ಸಮಾಚಾರ?
ಭಾನುವಾರದ್ದು ವೀಡಿಯೋ ಇವತ್ತು ಒಂದೆರಡು ಬಾಡಿಗೆ ಹೊಡೆದಂಗಾಯಿತು. ನಿನ್ನೆ ಅಷ್ಟು ಬಾಡಿಗೆ ನಡೀಲಿಲ್ಲ, ಹಂಗಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇವತ್ತು ಮಾಡಿದ್ದೀನಿ. ನಿಮ್ಮಂಥವ್ರು ಜಾಸ್ತಿ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡಿದ್ರೆ ನಮಗೂ ಅಂಥವ್ರಿಗೂ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಇರುತ್ತೆ. ಆದಷ್ಟು ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೇನು ಕೇಳ್ಕೊಳ್ಳೋದಿಲ್ಲ ನಾವು. ಓಕೆ ಫ್ರೆಂಡ್ಸ್, ಆದರೆ ಇವತ್ತು 7:30 ಶೋಗೆ UI ಮೂವಿಗೆ ಹೋಗೋಣ ಅಂತ ಇದ್ದೀನಿ ಪ್ಲ್ಯಾನು. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಥಿಯೇಟ್ರ್ ಹತ್ರ ಹೋಗ್ತೀನಿ, ಟಿಕೆಟ್ ಸಿಕ್ಕಿದ್ರೆ ನೋಡೋಣ, ಇಲ್ಲ ಅಂದರೆ ಇಲ್ಲ. ಏಕೆಂದರೆ ಈಗ ಬುಕ್ಕಿಂಗ್ ಮಾಡೋಕ್ಕೆ ನನಗೆ ಬರೋಲ್ಲ. ಬುಕ್ ಮೈ ಶೋ ಎಲ್ಲ ಹೋಗಿ ಬುಕ್ ಮಾಡೋಕ್ಕೆ ಬರೋಲ್ಲ. ಯಾರ ಕೈಲಾರ ಮಾಡಿಸ್ಬೇಕಾಗತ್ತೆ. ನೋಡ್ತೀನಿ, ಆದರೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ಟಿಕೆಟ್ಗೆ ಟ್ರೈ ಮಾಡ್ತೀನಿ. ನೋಡೋಣ. ಅಂದರೆ ಸ್ವಲ್ಪ ತಲೆಗೆ ಹುಳ ಬಿಡೋದು ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ನೋಡೋಣ, ನಾವು ಕೂತ್ಕೊಂಡು ನೋಡಿದಾಗ ಹೆಂಗೆ ಅಂತ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಆದರೆ UI ಮೂವಿಲಿ ಸಿಗ್ತೀನಿ, ಇಲ್ಲಾಂದರೆ ಇದನ್ನೇ ಲಾಸ್ಟ್ ಎಂಡ್ ಬ್ಲಾಗ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಹಲೋ ಫ್ರೆಂಡ್ಸ್. ಅವಾಗಲೇ ಹೇಳಿದ್ನಲ್ಲ ಮೂವಿಗೆ ಹೋಗ್ತೀನಿ ಅಂತ. ಮೂವಿಗೆ ಹೋಗೋಕ್ಕಾಗಿಲ್ಲ, ಏಕೆ ಅಂದರೆ ಅದು ಪೌಡ್ರ್ ಕೋಟಿಂಗಿಂದ ತಂದಿದ್ನಲ್ಲ, ಅದು ಇದೇನೆ. ಈಗ ಇದು ಪ್ಯಾಕಿಂಗ್ ಆಯ್ತೈತೆ. ಪ್ಯಾಕಿಂಗ್ ಆದಮೇಲೆ ಎಲ್ಲಿಗೆ ಅಂದರೆ ಲೋಡು ಬಳ್ಳಾರಿಗೆ. ಹುಡುಗರೆಲ್ಲ ಪ್ಯಾಕಿಂಗ್ ಮಾಡ್ತಾವ್ರೆ. ಈಗ ಇದನ್ನು ಗಾಡಿಗೆ ಲೋಡ್ ಮಾಡ್ಕೊಂಡು ಬಳ್ಳಾರಿಗೆ ಹೋಗ್ಬೇಕು. ಈಗ ಬಿಡಲ್ಲ, ಬೆಳಗಿನ ಜಾವ ಬಿಡ್ತೀನಿ. ಈಗೆಲ್ಲ ಲೋಡ್ ಆಗುತ್ತೆ, ನೋಡಿದ್ರಲ್ಲ, ಇದೆಲ್ಲ ಲೋಡ್ ಆಗಿ ಪ್ಯಾಕಿಂಗ್ ಆಯ್ತೈತೆ. ಇದು ಪ್ಯಾಕಿಂಗ್ ಆದಮೇಲೆ ಬಿಲ್ ಮಾಡ್ತಿದ್ದಾರೆ ಸರ್. ಬಿಲ್ ಇಸ್ಕೊಂಡು ಹೋಗ್ಬೇಕು. ಇವರೇ ನಮ್ಮ ಸರ್, ಅಂಬರೀಶ್ ಸರ್. ಇವರು ಪ್ರಕಾಶ್ ಸರ್, ನೋಡ್ಕೊಳ್ಳಿ, ಪ್ರೆಸಿಟೆಕ್ ಓನರ್. ಓಕೆ ಫ್ರೆಂಡ್ಸ್, ಇದನ್ನು ಎಂಡ್ ಮಾಡ್ತೀನಿ ಇಲ್ಲಿಗೇನೆ. ಬೆಳಗ್ಗೆ ಬಳ್ಳಾರಿಗೆ ಹೋಗೋ ಇದನ್ನು ವಿಡಿಯೋ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಈಗ ಈ ಬ್ಲಾಗು ಲಾಸ್ಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.